ಕುಣಿಗಲ್ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಕೊಠಡಿಯ ಹಿಂಭಾಗದಲ್ಲಿ ಗೋಡೆ ಕುರಿದು ಒಳನುಗ್ಗಿರುವ ಕಳ್ಳರು ರಾತ್ರಿ ಹುಂಡಿ ಕದ್ದು ಲಕ್ಷಾಂತರ ರೂಪಾಯಿ ಹಣ ಹಾಗೂ ಒಡವೆಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಮುಜರಾಯಿ ಇಲಾಖೆಗೆ ಒಳಪಡುವ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಇನ್ನು ಬೇಸಿಗೆ ಸಮಯದಲ್ಲಿ ಅಪಾರ ಭಕ್ತರು ಬಂದು ಹರಕೆ ನೀಡುತ್ತಾರೆ. ಇದುವರೆಗೂ 8 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವಾಗಿದೆ ಎಂದು ಕೂಡ ತಿಳಿದು ಬಂದಿದೆ. ಇನ್ನು 8 ಬಾರಿ ಕಳ್ಳತನವಾಗಿದ್ದರೂ ಕೂಡ ಕೈಗೆ ಸಿಗದೆ ಕದೀಮರು ದೇವಸ್ಥಾನದಲ್ಲಿ ರಾತ್ರಿ ವೇಳೆ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳತನ ಕೃತ್ಯ ಎಸಗಿದ್ದಾರೆ ಎಂದು ತಿಳಿದು ಬಂದಿದೆ. ಇತ್ತೀಚೆಗೆ ನಗರದ ವಿವಿಧ ಕಡೆಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ದೇವಸ್ಥಾನದ ಹುಂಡಿಯನ್ನು ಕೂಡ ಬಿಡ್ತಾ ಇಲ್ಲ. ಕಳ್ಳರ ಪತ್ತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕುಣಿಗಲ್ ಪೊಲೀಸರು ಒಂದು ಪ್ರತ್ಯೇಕ ತಂಡ ರಚಿಸಿ ಕಳ್ಳತನಕ್ಕೆ ಕಡಿವಾಣ ಹಾಕಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇನ್ನು ದೇವಸ್ಥಾನದ ಹೊರಗುತ್ತಿಗೆ ಸಿಬ್ಬಂದಿ ಚಂದ್ರಶೇಖರ್ ಎಂಬುವರು ಎಂದಿನಂತೆ ಪ್ರತಿನಿತ್ಯ ಕರ್ತವ್ಯಕ್ಕೆ ಬಂದು ನೋಡಿದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣ ಮೇಲಾಧಿಕಾರಿಗಳ ಹಾಗೂ ಪೊಲೀಸರ ಗಮನಕ್ಕೆ ಈ ವಿಷಯವನ್ನ ತಂದು ಕುಣಿಗಲ್ ಪೊಲೀಸರು ಬೆರಳಚ್ಚು ತಜ್ಞರ ಜೊತೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಹಾಗೂ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಈ ಘಟನೆಯ ಕುರಿತು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ವರದಿ ನರಸಿಂಹರಾಜು, ಸಂಪೂರ್ಣ ನ್ಯೂಸ್. ಸರ್, ಇದು ರಂಗನಾಥಸ್ವಾಮಿ ಬೆಟ್ಟ ಪ್ರಸಿದ್ಧ ದೇವಸ್ಥಾನ. ಇದು ಬಿ ದರ್ಜೆ ದೇವಸ್ಥಾನಕ್ಕೆ ಸೇರುತ್ತೆ. ಇಲ್ಲಿ ಕಳ್ಳತನ ಆಗಿದೆ ಅಂತ ನಮಗೆ ಯಾರೋ ಹಿಂಗೆ ದೂರವಾಣಿ ಕರೆ ಮಾಡಿದ್ರು ಸರ್. ಹುಂಡಿ ಕಳ್ಳತನ ಆಗಿದೆ ಸರ್ ಅಂತಂದರು. ಇದೇನು ಮೊದಲನೇ ಬಾರಿ ಏನಲ್ಲ ಅನಿಸುತ್ತೆ, ಸುಮಾರು ಒಂದು 5-6 ಬಾರಿ ಆಗಿದೆ ಸರ್. ನಮಗೆ ಗೊತ್ತಿರೋ ಸರ್, ಪಾಪ ಏನು ಮಾಡ್ತಾರೆ ಅವರು. ಒಂದ್ಸಲಿ ಕಳ್ತನ ಆಗೋದಾಗ 1 ಕಂಪ್ಲೇಂಟ್ ಕೊಟ್ಟರು, 2 ಕಂಪ್ಲೇಂಟ್ ಕೊಟ್ಟರು, 3 ಕಂಪ್ಲೇಂಟ್ ಕೊಟ್ಟರು, ಇನ್ನು ಕಳ್ಳ ಯಾರೂ ಸಿಕ್ಕಿಲ್ವಾ ಅಂತ ನಮಗೂ ಕೂಡ ಅನುಮಾನ ಆಗಿದೆ. ಈ ಸಲ ಸ್ವಲ್ಪ ಫಾಸ್ಟಾಗಿ ತನಿಖೆ ಮಾಡ್ತಾರೆ ಪೊಲೀಸ್ ಇಲಾಖೆ. ಭಾಳ ಶಿಸ್ತಾಗಿ ಭಾಳ ಖಂಡಿತವಾಗ್ಲೂ ಇವಾಗ ಡಾಸ್ ಕ್ವಾಡ್ಸ್ ಎಲ್ಲ ತಂದಿದ್ದಾರೆ ಎಲ್ಲ. ಪಾಪ ಭಾಳ ಬೆಳಿಗ್ಗೆಯಿಂದನೂ ಕೂಡ ಇಲ್ಲೇ ಇದ್ದಾರೆ. ಈ ಸಲ ಅವನು ಯಾರು ಕಳ್ಳ ಇದ್ದಾನೆ ಅವನು ಪತ್ತೆ ಹಚ್ಚಬೇಕು ಅನ್ನೋದು ನಮಗೂ ಕೂಡ ಸಾರ್ವಜನಿಕರಾಗಿ ನಾವು ಕೂಡ ಕೇಳ್ಕೊತಾ ಇದ್ದೀವಿ ಇಲಾಖೆನ. ಅದಕ್ಕೇನಪ್ಪ ಅಂದರೆ ಮುಜರಾಯಿ ಇಲಾಖೆ ನಮಗೆ ಸತ್ಯ ಸರ್. ಇದು ಪುರಾತನ ಕಾಲ ದೇವಸ್ಥಾನ ಸರ್. ಒಂದು 500 ವರ್ಷ ಇತಿಹಾಸ ಇದೆ ನಮ್ಮ ಬೆಟ್ಟದ್ದು, ರಂಗನಾಥಸ್ವಾಮಿ ಬೆಟ್ಟದ್ದು. ನಾವು ಕೂಡ ಅದಕ್ಕೆ ಭಕ್ತಾದಿಗಳು ಕೂಡ ಇದ್ದೀವಿ. ಇಲ್ಲ, ಒಳಗಡೆ ಇಟ್ಕೊಂಡಿರೋರು, ಅದಕ್ಕೆ ಬಾಕ್ಲಿಲ್ವಲ್ಲ, ಬಾಕ್ಲಿಲ್ಲ. ಹುಂಡಿ ಒಳಗಡೆ ಇರೋದು. ಮತ್ತು ಈ ಕಡೆ ಸಪ್ರೇಟಾಗೆ ಒಂದು ಇದು ಮಾಡಿದ್ದಾರೆ ಆಫೀಸ್ ಥರ. ಹೋಗ್ಬೇಕಾದ್ರೆ ಹುಂಡಿನ ಅದ್ರೊಳಗೆ ಇಟ್ಬಿಟ್ಟು ಹೋಗಾರ ಸರ್. ಅದನ್ನು ಕೂಡ ಬೀಗ ಹೊಡೆದು ರಾತ್ರಿ ಏನೋ ಸುಮಾರು 1 ಗಂಟೆ 2 ಗಂಟೆ ರಾತ್ರಿ ಹೊಡೆದಿದ್ದಾರೆ ಅನ್ನೋದು. 3 ಹುಂಡಿ ಹೊಡೆದಿದ್ದಾರೆ ಸರ್. ಹಂಗೆ ಯಾರ ಮೇಲೂ ಹೇಳೋಕ್ಕಾಗಲ್ಲ ಸರ್. ನಾವು ಅನುಮಾನ ಅಂತೂ ವ್ಯಕ್ತಪಡಿಸೋಕ್ಕೂ ಆಗಲ್ಲ. ಸದ್ಯದ ಮಟ್ಟಿಗೆ ನೋಡ್ರೆ 5-6 ಬಾರಿ ಕಳ್ತನ ಆದಾಗ ಸ್ಥಳೀಯರ ಕೈವಾಡನೇ ಇರುತ್ತೆ ಸರ್. ಬೇರೆ ಕಡೆಯಿಂದ ಬರಲ್ಲ, ಗೊತ್ತಿರೋರು ಮಾಡಿರ್ತಾರೆ ಅಲ್ಲ. ಇಷ್ಟೊಂದು ಬಾರಿ ಕಳ್ತನ ಆದಾಗ ಯಾರಾದರೂ ಇದ್ರೊಳಗೆ ಇನ್ವಾಲ್ವ್ ಆಗಿರಲೇಬೇಕು. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟರೆ ಇನ್ವಾಲ್ವ್ ಆಗಿರ್ತಾರೆ. ಅದು ಇಲಾಖೆ ಪತ್ತೆ ಹಚ್ಚದೆ ಅಂತ ಭರವಸೆ ಇದೆ ನಮಗೆ. ಮುಂದಿನ ದಿನಗಳಲ್ಲಿ ಈ ಥರ ಎಲ್ಲ ಆಗಬಾರ್ದು. ಸಾರ್ವಜನಿಕರ ಹಣ ಈ ಥರ ಎಲ್ಲ ದುರುಪಯೋಗ ಆಗಬಾರ್ದು. ಕಳ್ಳರು, ಸುಳ್ಳರು, ಭ್ರಷ್ಟರ ಕೈಗೆ ಸೇರಬಾರ್ದು. ಇದಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಏನು ಸ್ಟೆಪ್ ತಗೋತದೆ ಅಂತ ನೋಡಬೇಕು. ಮತ್ತು ಇಲಾಖೆನೂ ಕೂಡ, ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಸನ್ನದ್ಧ ಆಗಿದೆ. ಡಾಸ್ ಸ್ಕ್ವಾಡ್ ಎಲ್ಲ ಬಂದಿದೆ. ಎಲ್ಲ ಪಾಪ ತನಿಖೆ ಮಾಡ್ತಿದ್ದಾರೆ. ನೋಡೋಣ, ಆದಷ್ಟು ಬೇಗ ಬಗೆಹರಿಲಿ ಸಮಸ್ಯೆ. ಮತ್ತು ನಮ್ಮ ಪ್ರಸಿದ್ಧಿ ಇರೋಂಥ 500 ವರ್ಷಗಳ ಇತಿಹಾಸ ಇರೋಂಥ ದೇವಸ್ಥಾನ. ನಮ್ಮ ಭಕ್ತಾದಿಗಳಿಗೆ ಈ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ದಯಮಾಡಿ ತಾವುಗಳು ಹುಂಡಿಗೆ ಹಣ ಮತ್ತು ಒಡವೆನ ದಯವಿಟ್ಟು ಹಾಕಬೇಡಿ. ಅದಕ್ಕೆ ಅಂತ ಧಾರ್ಮಿಕ ದತ್ತಿ ಇಲಾಖೆಯವರು ನೇಮಕ ಮಾಡಿದ್ದಾರೆ. ರಸೀದಿ ತಗೊಳ್ಳಿ. ನಿಮ್ದೇನೇ ಒಡವೆ ಇರ್ಬೋದು, ಹಣ ಇರ್ಬೋದು, ಅದಕ್ಕೆ ರಸೀದಿ ತೊಗೊಂಡು ಸರ್ಕಾರಕ್ಕೆ ಹಣ ಹೋಗಲಿ ಅನ್ನೋದು ನಮ್ಮ ಒಂದು ಇದು. ಗಾರ್ಡು ಬೆಳಿಗ್ಗೆ ಟೈಮ್ ಒಬ್ರು ಇದ್ದಾರೆ ಸರ್. ಅವ್ರು ಹೊರಟೋಗ್ತಾರೆ ಸಂಜೆ ಆದಮೇಲೆ. ನೈಟು ಏನೂ ಇಲ್ಲ ಸರ್. ಏನು ಸೆಕ್ಯೂರಿಟಿನೇ ಇಲ್ಲ ಬಿಡ್ರಿ. ರಾತ್ರಿ ವೇಳೆ ಯಾರೂ ಇಲ್ಲ.